ನನ್ನ ಹೆಸರು ಈಶ್ವರಿ ಕೊಳಚಿನ್. ನಾನು ಸೆಕೆಂಡ್ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇದಕ್ಕೆ ಪತ್ರ ಬರೆದಿರುವ ಮುಖ್ಯ ಉದ್ದೇಶ ಏನೆಂದರೆ ಈ ತಮ್ರಾಳಿ ಗ್ರಾಮಕ್ಕೆ ಪದವಿ ಪೂರ್ವ ಕಾಲೇಜನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕಾರಣ ನಾವು ಗ್ರಾಮಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಮನೆಯಲ್ಲಿರುವ ತಂದೆ ತಾಯಿಗಳು ಹಲವಾರು ಕಾರಣಗಳಿಂದ ನಮ್ಮ ವಿದ್ಯಾಭ್ಯಾಸಕ್ಕೆ ವಂಚನೆ ಮಾಡುತ್ತಿದ್ದಾರೆ. ನಮಗೆ ಮುಂದಿನ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನೀವು ತಮ್ರಾಳಿ ಗ್ರಾಮಕ್ಕೆ ಡಿಗ್ರಿ ಕಾಲೇಜನ್ನು ಒದಗಿಸಿಕೊಟ್ಟರೆ ನಮ್ಮ ವಿದ್ಯಾಭ್ಯಾಸ ಪೂರ್ಣಗೊಳ್ಳಲು ಸಾಧ್ಯವಾಗುತ್ತದೆ. ದಯವಿಟ್ಟು ಡಿಗ್ರಿ ಕಾಲೇಜನ್ನು ಒದಗಿಸಿಕೊಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುತ್ತಿದ್ದೇನೆ. ಸೆಕೆಂಡ್ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ವಿಜಯನಗರ ಜಿಲ್ಲೆಯ ಅಗರಬೊಮ್ಮನಹಳ್ಳಿ ತಾಲೂಕಿನ ತಮ್ರಾಳಿ ಎಂಬ ಗ್ರಾಮದಲ್ಲಿ ಡಿಗ್ರಿ ಕಾಲೇಜ್ ಮಾಡಿಕೊಡಬೇಕೆಂದು ತಮ್ಮ ಮುಖ್ಯಮಂತ್ರಿಯಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಏಕೆಂದರೆ ನಮ್ಮ ಕಾಲೇಜು ವಿದ್ಯಾಭ್ಯಾಸ ಪೂರ್ಣಗೊಳ್ಳುತ್ತಾ ಇಲ್ಲ. ಅದರಲ್ಲಿ ಮಹಿಳೆಯರಿಗೆ ಸೆಕೆಂಡ್ PU ಮುಗಿದ ನಂತರ ಮದುವೆ ಹಲವಾರು ಹಲವಾರು ರೀತಿಯ ಕಾರಣಾಂತರಗಳಿಂದ ತಂದೆ ತಾಯಿಗಳು ಗಳಿಸ್ತಿರ್ತಾರೆ. ಯಾಕಂದ್ರೆ ಅಗ್ರಿಬೊಮ್ಮನಹಳ್ಳಿ ಐತೆ ಅಂದ್ರೆ 20 ಕಿಲೋಮೀಟರ್ ಐತೆ, ಆ ಕಡೆ ಹೋಗಕ್ಕೂ ಆಗಲ್ಲ. ಅಲ್ಲಿ ಹೋದ್ರು ಕೂಡ ನಮ್ಮ ಮಕ್ಕಳು ಏನ್ ಹದಿಗೆಡ್ತಾರೋ ಏನೋ ಅನ್ನೋ ತಂದೆ ತಾಯಿ ಕೂಡ ಭಯ ಇರುತ್ತೆ. ಇಲ್ಲಿ ಹಳ್ಳಿ ವಾತಾವರಣ ಇದ್ರು ಕೂಡ ತುಂಬಾ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡ್ತೈತಿ. ಇಲ್ಲಿ ಹಾಗಾಗಿ ಹಾಸ್ಟೆಲ್ ಕೂಡ ಫೆಸಿಲಿಟಿ ಚೆನ್ನಾಗೈತಿ. ಡಿಗ್ರಿ ಕಾಲೇಜ್ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿ ಮುಖ್ಯಮಂತ್ರಿ. ನನ್ನ ಹೆಸರು ಜೀವನ್. ನಾನು ಸೆಕೆಂಡ್ PUCಯಲ್ಲಿ ಓದುತ್ತಿದ್ದೇನೆ. ಈ ಪತ್ರ ಬರೆದಿರುವುದು ಮುಖ್ಯಮಂತ್ರಿಗಾಗಿ. ಇದರಲ್ಲಿ ನಮಗೆ ತಮ್ರಾಳಿ ಗ್ರಾಮಕ್ಕೆ ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡಬೇಕಾಗಿ ವಿನಂತಿ. ಅಗ್ರಿಬೊಮ್ಮನಹಳ್ಳಿಗೆ ಹೋಗುವುದಕ್ಕೆ ನಮಗೆ 20 ಕಿಲೋಮೀಟರ್ ದೂರವಿದೆ. ಆದ್ದರಿಂದ ಹೋಗಲು ಸಾಧ್ಯವಿಲ್ಲ. ನಾವು ಶಿಕ್ಷಣದಿಂದ ವಂಚಿತರಾಗಿದ್ದೇವೆ. ಆದ ಕಾರಣ ನಮಗೆ ತಮ್ರಾಳಿ ಗ್ರಾಮದಲ್ಲಿ ಡಿಗ್ರಿ ಕಾಲೇಜ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತು ನಾವು ತಮ್ರಾಳಿ ಗ್ರಾಮದ ಮುಖಂಡರು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಸೇರಿ ಮತ್ತೊಮ್ಮೆ ನಾವು ಪತ್ರ ಚಳವಳಿಯನ್ನು ಮುಖ್ಯಮಂತ್ರಿಯವರಿಗೆ, ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ ಶ್ರೀ ತುಕಾರಾಮ್ ಸರ್ ಅವರಿಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಉನ್ನತ ಶಿಕ್ಷಣ ಇವರಿಗೆ ಇವತ್ತು ವಿದ್ಯಾರ್ಥಿಗಳು 1000 ಪತ್ರಗಳನ್ನು ಇವತ್ತು ಮತ್ತೆ ತಮ್ರಾಳಿಗೆ ಡಿಗ್ರಿ ಕಾಲೇಜ್ ಬೇಕಂತ ಬೇಡಿಕೆಯನ್ನು ಪತ್ರದಲ್ಲಿ ಬರೆದಿದ್ದಾರೆ. ಯಾಕಂದರೆ ಈಗ ನಾವು ತಮ್ರಾಳಿ ಡಿಗ್ರಿ ಕಾಲೇಜ್ ಬೇಕಂತೇಳಿ ನಾವು 5-6 ವರ್ಷದಿಂದ ನಾವು ಒಂದು ಸಲ ಜಿಲ್ಲಾ ಕೇಂದ್ರಕ್ಕೆ ಪಾದಯಾತ್ರೆ ಮಾಡೀವಿ, 3 ಸಲ ತಾಲೂಕು ಕೇಂದ್ರಕ್ಕೆ ಪಾದಯಾತ್ರೆ ಮಾಡೀವಿ, 4 ಸಲ ಪತ್ರ ಚಳವಳಿ ಸ್ಥಿತಿಗೆ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ನಮ್ಮ ಜಾಯಿಂಟ್ ಡೈರೆಕ್ಟರ್ ಗುಲ್ಬರ್ಗ ಅವ್ರ ಸ್ಥಿತಿಗೆ ತಮ್ರಾಳಿಯಲ್ಲಿ ಕಾಲೇಜ್ ಆಗಬೇಕು ಅಂತೇಳಿ ಅವ್ರ ಸ್ಥಿತಿಗೆ ಪೂರಕ ವರದಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ವರ್ಷ ಬರ್ತಕ್ಕಂಥ ಶೈಕ್ಷಣಿಕ ವರ್ಷದಲ್ಲಿ ಜೂನ್ ಜುಲೈನಲ್ಲಿ ಆದರೂ ನಮ್ಮ ತಮ್ರಾಳಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆಗ್ಬೇಕಂತೇಳಿ ನಮ್ಮೆಲ್ಲರ ಒತ್ತಾಸೆ ಇದೆ. ಮತ್ತು ಹುಡುಗರ ಸ್ಥಿತಿಗೆ ಅದರಲ್ಲೇ ಹುಡುಗಿಯರು PUC ಆದ ಕೂಡಲಿಂದ ಬ್ಯಾರಕಡಿ ಕಳ್ಸೋಕ್ಕೆ ಪಾಲಕರಿಂದ ಬಂದು ನೋಡ್ತಾರೆ. ಇಲ್ಲಿ ತಮ್ರಾಳಿ ಡಿಗ್ರಿ ಕಾಲೇಜ್ ಆಗ್ಬಿಟ್ಟಪ್ಪ ಅಂದ್ರೆ ಅವ್ರು ಉನ್ನತ ವ್ಯಾಸಂಗ ಮಾಡ್ತಾರೆ, ಹುಡುಗರ ಸ್ಥಿತಿಗೆ ಉನ್ನತ ವ್ಯಾಸಂಗ ಮಾಡ್ತಾರೆ. ಅದೇ ರೀತಿ ನಮ್ಮ ತಮ್ರಾಳಿ ಕಾಲೇಜ್ ಸ್ಥಿತಿಗೆ ಒಂದು ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಇರೋದ್ರಿಂದ ಇದಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಏನು ಕೊಡ್ತಾ ಇಲ್ಲ. ಆದ್ದರಿಂದ ಈ ಪತ್ರದ ಮೂಲಕ ವಿದ್ಯಾರ್ಥಿಗಳು ಮುಖ್ಯಮಂತ್ರಿಗೆ, ಉನ್ನತ ಶಿಕ್ಷಣ ಸಚಿವರಿಗೆ, ಲೋಕಸಭಾ ಸದಸ್ಯರಿಗೆ ಮತ್ತು ಮನವಿ ಮಾಡ್ತಾರೆ. ಕೂಡಲೇ ಗಮನ ಹರಿಸಿ Yeah.